ರೀ, ಇವಾಗ ನೀವು ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಯ್ತಿರೋ ಕರ್ಕೊಂಡು ಹೋಗಿಲ್ವೋ ಹೇಳ್ಬಿಡಿ. ನೀವು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಮಾತಾಡಕ್ಕೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ನನ್ನ ಪಾಡು ನಾನು ಇದ್ಬಿಡ್ತೀನಿ. ನಾನುನುವೆ ಈ ವರ್ಷದಿಂದ ನೋಡ್ತಾನೆ ಇವನಿ ಕರ್ಕೊಂಡು ಹೋಯ್ತೀನಿ ಮಾಡ್ತೀನಿ ಅಂತ ಹೇಳ್ತೀರಾ. ಒಂದಿನ ಕರ್ಕೊಂಡು ಹೋಗ್ಲಿಲ್ಲ, ನಿಮ್ಮ ಅಮ್ಮನ ಪರಿಚಯ ಮಾಡಿಸ್ಕೊಡ್ಲಿಲ್ಲ, ನಿಮ್ಮ ಮನೆ ಪರಿಚಯ ಮಾಡಿಸ್ಕೊಡ್ಲಿಲ್ಲ. ನನಗಂತೂ ಸಾಕು ಹೋಗ್ಬಿಟ್ಟೈತೆ ನಿಮ್ಮ ಹತ್ರ. ಊರವರೆಲ್ಲ ಒಂದೊಂದು ಮಾತಾಡ್ತಾರೆ. ಅಲ್ಲ, ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗೋದು ಬಿಟ್ಬಿಟ್ಟು ಗಂಡನ ಇಲ್ಲೇ ಕರ್ಸ್ಕೊಂಬಂದು ಇಟ್ಕೊಂಡಿದ್ಯಲ್ಲ ಅಂತ ಹೇಳ್ಬಿಟ್ಟು ನೋಡಿ. ನನಗೂ ಸಾಕು ಹೋಗೈತೆ. ನನಗೂ ತಾಳ್ಮೆ ಅನ್ನೋದಿಲ್ಲ ಇವಾಗ. ನಾನು ಏನು ಕರ್ಕೊಂಡು ಹೋಯ್ತಿರೋ ಕರ್ಕೊಂಡು ಹೋಗಿಲ್ವೋ ನಿಮ್ಮೂರಿಗೆ ಹೇಳ್ಬಿಡಿ, ಅಷ್ಟೇ ಸಾಕು. ಅಯ್ಯೋ, ಗ್ರಾಚಾರ ಅನ್ನೋದು ಹೆಂಗೆ ಬರ್ತದೆ ಅಂತಂದರೆ ಒಂದೇ ಕಿತ ಒದ್ಕೊಂಡು ಬರ್ತದೆ. ಏನೋ ನಮ್ಮ ಪೊದ್ದು ಅಲ್ಲಿ ಸಹಾಯ ಮಾಡ್ತಾಳೆ, ಏನೋ ಒಂದು ನಾಟಕ ಆಡೋಣ ಅಂತ ಅಂದ್ಕೊಂಡಿದ್ದೆ. ಅವಳು ತಾವು ಜಗಳ ಮಾಡ್ಕೊಂಡು ಎಲ್ಲ ಆಳು ಬಿದ್ದೋಯ್ತು ಅಲ್ಲೂ. ಇವಾಗ ಇವಳು ಬೇರೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಒಮ್ಮಕ್ಕನ ಕುಂತ್ಕೊಂಡವಳೆ. ಈಗ ಎಲ್ಲಿಂದ ಯಾರನ್ನು ಕರ್ಕೊಂಡು ಹೋಗ್ಲಿ ದೇವ್ರೆ. ಇವಳನ್ನ ಕರ್ಕೊಂಡು ಹೋದೆ ಅಂತಂದರೆ ಅಲ್ಲಿ ನನ್ನ ತಿಥಿನೇನೆಯ, ಇವರಿಬ್ಬರು ಸೇರ್ಕೊಂಡು ನನ್ನ ತಿಥಿನೇನೆಯ ಮಾಡೋದು. ಎಂಥ ಇಕ್ಕಟ್ಟಿನ ಪರಿಸ್ಥಿತಿನಾಗ ತಗ್ಲಾಕಬಿಟ್ಟೆ. ಈಗ ನನಗೆ ಸಹಾಯ ಮಾಡೋರು ಯಾರೂ ಇಲ್ವಲ್ಲಪ್ಪ. ಈಗ ಇವಳಿಗೆ ಏನಂತ ಹೇಳಿ ನಾನು? ಅದು ಅದು ಅಲ್ಲ, ಅಲ್ಲಿ ಊರಾಗ ಅಂಥ ಪರಿಸ್ಥಿತಿ ಸಂದಕ್ಕಿಲ್ಲ. ಅದಕ್ಕೇನೆಯ ನಾನು ಕರ್ಕೊಂಡೋಯ್ತಿಲ್ಲ ಅಷ್ಟೇನಿಯ. ನಿನಗೂ ಗೊತ್ತಲ್ಲ ಊರಿನ ಪರಿಸ್ಥಿತಿ ಹೆಂಗೆ ಅಂತ ಹೇಳ್ಬಿಟ್ಟು. ಇವಾಗ ನೀನು ಕರ್ಕೊಂಡು ಹೋಗ್ಬಿಟ್ಟೆ ಅಂತಂದರೆ ಸುಮ್ಕೆನೆಯ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಜಗಳಗಳು ಆಯ್ತವೆ. ಅಲ್ರಿ, ಕೊಟ್ಕೊಂಡಿರೋ ಎಂಡ್ರನ್ನ ಊರಿಗೆ ಕರ್ಕೊಂಡೋದ್ರೆ ಜಗಳಗಳು ಯಾಕಾಯ್ತವೆ ಅಂತ ಹೇಳ್ಬಿಟ್ಟು ನಿಮ್ದು ಇದೇನೇ ಆಗೋಗ್ಬಿಡ್ತು. ನನಗೂ ಕೇಳಿ ಸುಸ್ತಾಗೋಗ್ಬಿಟ್ಟು ನೀ ಊರ ಹೆಸ್ರನ್ನ ಹೇಳಿ ಅಂತಂದ್ರೆ ಅಯ್ಯೋ ಇಲ್ಲೇ ದೂರ ಹೇಳು ಅಂತ ಹೇಳ್ತೀರಾ. ನನಗೇನೋ ನಿಮ್ಮ ಮ್ಯಾಲೆ ಹೊಸಿಯನ್ನ ಶಾನೆ ನೀವು ಅನುಮಾನ ಐತಿ ನನಗಂತೂ. ನಾನಂತೂ ಎಲ್ಲೂ ಹೋಗಂಗಿಲ್ಲ ಬಿಡಿ, ಗೂಬೆ ಥರ ಮನೆಗೆ ಇರ್ತೀನಿ. ನೀವು ಮಾತ್ರ ತಿರ್ಗಾಡ್ಕೊಂಬಿಟ್ಟು ಬನ್ನಿ. ಅಲ್ಲೇ ಹಂಗಲ್ಲ ಕಣ್ಲೆ, ಅರ್ಥ ಮಾಡ್ಕ ಹೊಸಿ ನನ್ನ ಪರಿಸ್ಥಿತಿನೂ ಹೊಸಿ ಅರ್ಥ ಮಾಡ್ಕ. ಪಕ್ಕ ಕರ್ಕೊಂಡು ಹೋಗ್ತೀನಿ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನು ಬೇಕಿಲ್ಲ, ನೀವು ಯಾವಾಗ ನನ್ನ ಒಬ್ಬಳನ್ನೇ ನೀವು ಬಿಟ್ಬಿಟ್ಟು ಹೋಯ್ತಿರಲ್ಲ, ಸರಿ ಬಿಡಿ. ನನಗೂ ನಮ್ಮ ಸಂಬಂಧಿಕರ ಅಕ್ಕ ಮನೆ ಬಂದ ಕರೆದೋಯ್ತು. ಬಾಮಿ ಒಂದು 2 ದಿನ ಇದ್ಬಿಟ್ಟು ಬರಿವಂತೆ ಅಂತ ಹೇಳ್ಬಿಟ್ಟು. ಸರಿ ಹೇಳಿ, ನಾನು ಯಾಕೆ ಇಲ್ಲಿ ನಿಮ್ಮ ಜೊತೆ ಬಿದ್ದಿರಬೇಕು? ನೀವು ಮಾತ್ರ ಓಡಾಡಬೇಕಾ? ನಾನು ಒಂದು 2 ದಿನ ನಮ್ಮ ಸಂಬಂಧಿಕರು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಬಿಡಿ. ಅಲ್ಲೇ ಯಾವರು ಅಂತ ಹೇಳು, ಹೋಗ್ಲಿ ನಾನೇ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ. ನೀವೇ ನಂಗೆ ಹೇಳ್ಬಿಟ್ಟು ಹೋಯ್ತೀರಾ? ನನಗೆ ಹೇಳ್ಬಿಟ್ಟೆ ನೀವು ಹೋಯ್ತೀರಾ ನೀವು? ಇಲ್ಲ ತಾನೇ, ನಾನು ಹಂಗೆ ನೆನೆಯ ನಮ್ಮ ಸಂಬಂಧಿಕರ ಅಕ್ಕ ಬಂದಿತ್ತು ಮನೆ, ಅವ್ರವ್ರಿಗೆ ನೀವು ಹೋಗ್ಬಿಟ್ಟು 1 ದಿನ 2 ದಿನ ಇದ್ಬಿಟ್ಟು ಬರ್ತೀನಿ ತಗೊಳ್ಳಿ. ನಿಮ್ಮನ್ನ ಮಾತ್ರ ನಾನು ಕೇಳೋಂಗಿಲ್ಲ, ನನ್ನನ್ನು ಮಾತ್ರ ನೀವು ಕೇಳಬೇಕಾ? ಇದೆಲ್ಲ ನಂತ ಮಡಿಕಬೇಡಿ, ನಾನು ಹೋಯ್ತಿರೋದು ಅಷ್ಟೇ ನೆನೆಯ. ಅಯ್ಯೋ ಗ್ರಾಚಾರ್ವೇ, ಇವಳು ಯಾವ ಊರಿಗೆ ಹೋಯ್ತಾಳಪ್ಪ? ಅಯ್ಯೋ, ಇಬ್ಬಿಬ್ರನ್ನ ಮಾತ್ರ ಕಟ್ಕೋಬಾರ್ದು ಶಿವ. ಇಬ್ಬಿಬ್ರನ್ನ ಕಟ್ಕೊಬಿಟ್ರೆ ಇದೇನೇನೆಯ ಗೋಳು ನೋಡು, ಗೋಳು ಹೆಂಗೂ ಇಲ್ಲನ ನೆಮ್ಮದಿಗಿರೋಣ ಅಂತ ಅನ್ಕೊಂಡ್ರೆ ದೇವರು ಇಲ್ಲೂ ನೆಮ್ಮದಿ ಕಿತ್ಕೊಬಿಟ್ನಲ್ಲಪ್ಪ ನನಗೆ. ಅಯ್ಯೋ ಸರಿ ಬಿಡು, ಹೋಗ್ಬಿಟ್ಟು ಎಲ್ಲ ಒಂದು 2 ದಿನ ಇದ್ಬಿಟ್ಟು ಬರಲಿ. ಏನು ನಮ್ಮೂರಿಗೆ ನೋಯ್ತಾಳ? ಇಲ್ವಲ್ಲ, ಯಾವುದೋ ಬೇರೆ ಸಂಬಂಧಿಕರು ಹುಡುಕ್ತಾನೆ ಹೋಗೋದು. ಹೋದ್ರೆ ಹೋಗ್ಲಿ ತಗ, ಎಲ್ಲ ಒಂದು ತಗ ಹೋಗ್ಬಿಡ್ಲಿ. ನನ್ನ ಪಡು ನಾನು ಹೊಲ್ತಕ್ಕೆ ಹೋಗೋಣ. ಹೆಂಗೂ ನಾನು ಇದೇ ಮನೆಗೆ ನನಗೆ ಎಷ್ಟು ದಿನ ಅಂತ ಇರಲಿ, ಹಂಗೆ ನಾನು ಸರಜಕ್ಕರ ಮನೆ ತಕನ ಹೋಗ್ಬಿಟ್ಟು ಬರಂತಾಗ. ಇನ್ನೇನು ಈ ಬಸ್ ಹತ್ತಿದ್ರೆ ಹೋಗ್ಲಿಳ್ಕೊಂಬೋದು, ಅಲ್ಲೇ ನೆನೆಯ ಊರು ಬಸ್ ಐತೆ. ಬಿಡು, ಹೋಗೋದೇ ನೆನೆಯ ವಾಸಿ. ಇದೆ ಅಲ್ವೇ ಸರಜಕ್ಕ ಇನ್ ಮನೆ? ಇದೆ ಅನ್ನಿಸ್ತದೆ. ಸರಜಕ್ಕ ಎಷ್ಟು ದಿನ ಆಗಿತ್ತು ನಾನು ಸಂಬಂಧಿಕರು ಮನೆ ಅಂತ ಹೇಳ್ಬಿಟ್ಟು ಹೋಗಿ. ಅಯ್ಯೋ, ಅದಕ್ಕೆ ಹೇಳೋದು ನಮ್ಮ ಸುಖ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಈ ಗಂಡಸರು ಎಂದೂ ಅವ್ರವ್ರ ಸುಖನ ಅವ್ರವ್ರು ನೋಡ್ಕೋತಾರೆ. ಅದಕ್ಕೆ ನನ್ನ ಸುಖ ನಾನು ನೋಡ್ಕೋತಾ ಇರೋದು ಇವಾಗ. ಯಾರು ಬಂದೆ ಇರಿ, ಬಂದೆ. ಅಯ್ಯೋ ನೀನು ಬಾ. ಅಲ್ಲ ಕಣಕ್ಕ, ಮನೆ ಬಂದಿದ್ದೀರಾ, ಹೀರೆಕಾಯಿ ಹೂಕೋಸು ಎಲ್ಲನೂ ಐತೆ ತಗೊಂಡೋಗಿ ಅಂತ ಹೇಳಿದ್ರೆ ನೀವು ತಗೊಂಡೋಗೋದನ್ನ ಬೇಡವಾ? ಸುಮ್ಮನೆ ನೀನು ನೆಟ್ಟಿಗೆ ಬಂದ್ಬಿಟ್ಟಿದ್ಯಾ ನೋಡು. ಅದಕ್ಕೆ ನಾನು ಕೊಟ್ಬಿಟ್ಟು ಹಂಗೆ ಹೋಗ್ಬಿಡನ್ಬಿಟ್ಟು ಮನೆ ಕರೆದಿದ್ದಲ್ಲ, ಬಾಮಿ ಒಂದು 2 ದಿನ ಇರುವಂತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೂ ಮನೆಯಾಗ ಬೇಜಾರಾಯ್ತಿತ್ತು. ನನ್ನ ಗಂಡ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ನಾನು ಬಿಟ್ಬಿಟ್ಟು ಹೋಯ್ತಾ ಇದ್ನ. ಅದಕ್ಕೆ ಅತ್ತಾಗಿ ಹಂಗೋ ಬಿಡು ಇರೋಣ ಅಂತ ಹೇಳ್ಬಿಟ್ಟು ಬಂದೆ ಕಣಕ್ಕ. ಅಯ್ಯೋ ಇದೆಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಇವಾಗ ಅಷ್ಟೇ ಕತೆ, ಮುಗೀತು ಅಂತಾರೆ ನೀ ಅನ್ಕ. ಅಯ್ಯೋ, ಇವಳನ್ನ ಬಾಯಿ ತಪ್ಪಿಟ್ಟು ಮನೋ ಕರೆದ್ಬಿಟ್ನಲ್ಲ, ತಿಯೊಪ್ಪು ಮಾಡ್ಬಿಟ್ನಲ್ಲ. ಇವಾಗ ಮಮತಿ ಇವಳು ಎದುರು ಬದ್ರು ಸಿಕ್ಕಿ ಇಬ್ಬರು 3ನೇ ಮಹಾಯುದ್ಧ ಮಾಡ್ಕೊಂಡು ಜಗಳ ಆಡಿ ಜುಟ್ಟುಗಳು ಹಿಡ್ಕೊಂಡು ಕಿತ್ತಾಡ್ಕೊಂಡು ಅದು ನನ್ನ ಮ್ಯಾಲೆ ಬಂದು. ಅಯ್ಯೋ ದೇವ್ರೆ, ಯಾಕೆ ಬೇಕು? ಊರರೆಲ್ಲನೂ ಸರೋಜಿನೇ ಉಳಿ ಹಿಂಡಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ಕೂಗಿ ನನ್ನ ಕತೆ ಇಷ್ಟಕ್ಕೆ ಮುಗಿತದೆ ಅಂತ ಅನ್ಕೊಂಡ್ರ? ಅಷ್ಟೇ. ಯಾಕಕ್ಕ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಾರ ಸಮಸ್ಯೆನಾ? ಅಂತ ಸಮಸ್ಯೆ ಏನಿಲ್ಲ, ಚಿಕ್ಕ ಸಮಸ್ಯೆ ಅಷ್ಟೇ. ಬಾಬಾ ಒಳಗಡೆ ಬಾ, ಕುಂತ್ಕವಾ. ಅಕ್ಕ ತಗ, ತರಕಾರಿ ಎಲ್ಲ ನಮಗೆ ಬ್ಯಾಗ್ ತುಂಬ ತುಂಬ್ಕೊಬಿಟ್ಟು ಬಂದೀವಿ ತಗ. ಸರಿ ನಮ್ಮಿ, ಒಳಗಡೆ ಬಾ, ನೀನು ಒಳಗಡೆ ಬಾ. ಸರಿನಕ್ಕ. ಏನು ಮಾಡಲು ಹೋಗಿ ಏನು ಮಾಡಿದೆಯೋ ಪ್ರಭುವೇ. ಅಯ್ಯೋ, ನನ್ನ ಕತೆ ತಿಥಿ ಆಯ್ತದಲ್ಲ. ಹಬ್ಬ ದೇವ್ರೆ, ಪೊದ್ದಿಗೊಂದು ಮಾತು ಹೇಳ್ಬೇಕಿತ್ತು. ಎಂಥ ಎಡವಟ್ಟು ಕೆಲಸ ಮಾಡ್ಕೊಬಿಟ್ಟೆ ನಾನು. ಸಂಬಂಧಿಕರು ಹುಡುಗಿ ಅಂತ ಬಾಯಿ ಮತ್ತು ಬಾ ಅಂತ ಕರೆದ್ರೆ ಓಡೆ ಬಂದ್ಬಿಡೋದ ಈ ಹುಡುಗಿ. ದೊಡ್ಡೇಣ್ರು ಚಿಕ್ಕೇಣ್ರು ಇಬ್ರು ಇವಾಗ ಒಂದೇ ಊರಾಗೇನಿಯ. ಏನದೇನೋ ಅಂತಾರಲ್ಲ, ಊರಿಗೆ ಬಂದವಳು ನೀರಿಗೆ ಬರ್ದಿದಂಗೆ ಇರ್ತಾಳೆ. ಏನು ಗೊತ್ತಾಗ್ದಿದ್ದಂಗೆ ಇರ್ತದೆ.
ಇನ್ನ ಮುಗಿಯದಂಗಿರ್ತದ ಕತೆ. ಕತೆಯು ಮುಗಿದೆ ಹೋದರು. ಅದೇನೋ ಅಂತಾರಲ್ಲ, ಈ ಬಂಧನ ಅಂತ ಹೇಳ್ಬಿಟ್ಟು ಅಯ್ಯೋ ಅಯ್ಯೋ ತಿಕ್ಲಿ ಆಗೋಯ್ತಿದ್ದೀನಿ ನಾನು. ತಡಿ ಮೊದಲು ಒಳಗಡೆಗೆ ಹೋಗೋಣ. ಅಲ್ಲ, ನಿನ್ನ ಗಂಡನ ಕೇಳ್ಬಿಟ್ಟು ನಾ ಗಂಡನ ಊರಿಗೆ ಹೋಯ್ತೀನಿ ಅಂತ ಹೇಳ್ತಾ ಇದ್ದೆ, ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಅಯ್ಯ, ನನ್ನ ಮಗನ ಕೇಳಿ 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 ಸಾಕಾಗೋಯ್ತು ಕಣಕ್ಕೋ. ನನಗಂತೂ ಇವಾಗ್ಲೂ ಕ್ಯಾಕರ್ಸ್ ಮಕ್ಕ ಹೋಗಿದ್ಬಿಟ್ಟು ಬಂದೀವ್ನಿ. ನಾನಂತೂ ಇನ್ನು ಬರೋಕ್ಕಿಲ್ಲ ಬಿಡು, ನಿನ್ನ ಹೇಳ್ದಂಗೆ ಕೇಳೋಕ್ಕಿಲ್ಲ ಬಿಡು. ನಾನು ಇಷ್ಟು ದಿನ ಮನೆಗೆ ಇದ್ದೆ, ಇನ್ಮೇಲೆ ನಾನಂತೂ ಮನೆಗೆ ಇರೋಕ್ಕಿಲ್ಲ. ನನ್ನ ಪಾಡು ನಾನು ಎಲ್ಗನ ಹೊಂಟೋಗ್ಬಿಡ್ತೀನಿ, ನೀ ಇಲ್ಲೇ ಬಿದ್ಬಿಟ್ಟು ಸಾಯಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಕ್ಯಾಕರ್ಸ್ ಉಗಿದ್ಬಿಟ್ಟು ಬಂದೀವ್ನಿ. ನಾನಂತೂ ಹೆಂಗೋ ನೀನು ಬೇರೆ ಕರೆದಿದ್ದಲ್ಲ ಒಳ್ಳೆ ಟೈಮಾಗೇನಿಯಾ, ಅತ್ಲಾಗ್ಬಿಡು. ಇನ್ನೇನು ಅಲ್ಲಿ ಇದ್ಬಿಟ್ಟು ಇನ್ನೇನು ಮಾಡೋಣ, 2 ದಿನ ಇದ್ಬಿಟ್ಟು ಹೋಗೋನಿ ಅಂತ ಹೇಳ್ಬಿಟ್ಟು ಹಂಗೇನಿಯ ಬಂದೆ. ಏನೋ 2 ದಿನ ಇದ್ಬಿಟ್ಟು ಹೋಗೋಣ ಅಂತನಾ? ಹೂನಕ್ಕ, ಯಾಕೆ? ಯಾಕೂ ಇಲ್ಲ, ಅಲ್ಲ ಬರೀ 2 ದಿನನ, ಇನ್ನೂ ಒಂದು 3-4 ದಿನ ಇದ್ದು ಹೋಗ್ಬೋದಲ್ಲ ಅಂತ ಹೇಳ್ದೆ. ಆಯ್ತು ಹೇಳಕ್ಕ, ಹಂಗೆ ಆಯಿತು. ಒಂದು 3-4 ದಿನ ಗಂಟೆ ಇದ್ಬಿಟ್ಟೆ ಹೋಯ್ತೀನಿ. ನಾನು ತಾನೇ ಇನ್ನಲ್ಲಿ ಹೋಗ್ಬಿಟ್ಟಿನಿ, ಏನು ಮಾಡಲಿ? ನನ್ನ ಗಂಡ ಹಿಂಗೇನಿಯ ಮಾಡೋದು, ಊರಿಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೊಂಟು ಬಿಡ್ತಾನೆ ಸುಮ್ಕೇನಿಯ. ಅದಕ್ಕೆ ನಾನು ತಾನೇ ಅಲ್ಲಿ ಇದ್ಬಿಟ್ಟಿನಿ, ಏನು ಮಾಡಲಿ? ನಾನು ಬಿಡು ಒಂದು 3-4 ದಿನ ಇದ್ಬಿಟ್ಟೇನೇ ಹೋಯ್ತೀನಿ. ನನ್ನ ಬಾಯಿಗೆ ಬೇಕಿತ್ತ? ಹೆಂಗೋ ಇವತ್ತು ನಾಳೆ ಇದ್ಬಿಟ್ಟು ಹೊಂಟೋಗಳು. 3-4 ದಿನ ಇರು ಅಂತ ಹೇಳ್ಬಿಟ್ಟು ನಾನೇ ಬಾಯಿ ತಪ್ಪಿಟ್ಟು ಅಂದ್ಬಿಟ್ನಲ್ಲಪ್ಪ. ಹೀಗೇನು ಮಾಡಲಿ ನಾನು? ಇವಳು ಕೇಳ್ತಾಳೆ ಏನಾರ ಒಂದು. ಈ ಮಮ್ತಿಗಂತೂ ಗೊತ್ತಾಯ್ತದೆ. ಇಬ್ರು ಮಧ್ಯೆ ನಾನಂತೂ ಚಟ್ನಿ ಆಗೋಯ್ತೀನಿ. ಅಕ್ಕೋ ಬೋಸ್ ಅಂದಾಗ ಮಾಡಿದ್ಯಾ ಕಾಪಿ ಅಂತನೂ? ಮನೆ ಅಷ್ಟೇ ನೀನಿಯ ಅಲ್ಲ, ಮನೆ ಬ್ಯಾರೆ ಮನೆ ಕಟ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಮಾಮೂಲಿ ಇದೇ ಮನೆಗೆ ಇದೆಯಾ, ಕಟ್ಕೊಳ್ಳೋದಲ್ವೇ? ನಮ್ಮ ಅಮ್ಮ ನಮ್ಮ ಅಪ್ಪ ಹೇಳ್ತಿದ್ರು, ಸರೋಜಕ್ಕ ಮನೆ ಕಟ್ತೀನಿ ಅಂತ ಹೇಳ್ತಿತ್ತು ಅಂತ ಹೇಳ್ಬಿಟ್ಟು. ಗೃಹ ಪ್ರವೇಶ ಕೊಟ್ಬಿಟ್ಟು ಬರೋಕೆ ಹೋದಾಗ ಲಗ್ನ ಪತ್ರಿಕೆಯ ಕೊಟ್ಬಿಟ್ಟು ಬರೋಕೆ ಹೋದಾಗ ಗೃಹ ಪ್ರವೇಶದ ಪತ್ರಿಕೆಯ ನಾನೇ ಹೊಸ ಮನೆ ಕಟ್ಟಿಸ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ. ಆಮೇಲೆ ಒಂದು ಕಿತ್ತ ನೋಡೋಣ ಬಿಡು, ಅಳಮಂತಕ್ಕೆ ನೀವು ಹೋಗ್ಬಿಟ್ಟು ಅಂತ ಇದೇ ಮಂತಕ್ಕೆ ಏನಿಯ ಬಂದೆ. ಅಲ್ಲೋಡು ನೀನು ಸಿಕ್ಬಿಟ್ಟೆ. ಹಿಂಗೇನಿಯ ಬದುಕಿದ್ರೆ ಜೀವಂತವಾಗಿದ್ರೆ ಮುಂದಿನ ವರ್ಷಕ್ಕೆ ಕಟ್ತೀನಿ, ತೊಂದರೆ ಏನಿಲ್ಲ. ಅಯ್ಯೋ ಇದು ಯಾಕಕ್ಕ ಇಂಥ ಮಾತಾಡಿಯ ನೀನು? ಇದು ಯಾಕೆ ಅಂತ ಹೇಳ್ಬಿಟ್ಟು. ಯಾಕಿಲ್ಲ, ಒಂದೊಂದು ಕಿತ ಗ್ರಾಚಾರ ಅದು ಬರೋದಿಲ್ಲ. ಗ್ರಾಚಾರ ನಾನೇನಿಯ ಒಂದೊಂದು ಕಿತ ಬಾ 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 ಅಂತ ಹೇಳ್ಬಿಟ್ಟು ಗ್ರಾಚಾರನ ಕರೆದು ಮನೆ ಕೂರಿಸ್ಕೊತೀನಿ. ಅದಕ್ಕೆ ಗ್ರಾಚಾರ ಕೆಟ್ಬಿಡ್ತದಲ್ಲ, ಹಂಗೇನ ಹೋಗ್ಬಿಟ್ರೆ ಮನೆ ಕಟ್ಟಕ್ಕಾಗಿಲ್ಲ. ಇಲ್ಲ ಅಂತಂದ್ರೆ ಮನೆ ಮುಂದಿನ ವರ್ಷಕ್ಕೆ ಕಟ್ಟಣ ಅಂತ ಅನ್ಕೊಂಡಿದೀವಿ, ಕಟ್ಕೊಂತೀವಿ. ನಿನಗೆ ನಿನ್ನ ಗಂಡನ ಊರು ಯಾವುದು, ನಿನ್ನ ಗಂಡರ ಅಪ್ಪ ಅಮ್ಮನ ಹೆಸರೇನು, ಅದೇನು ನನಗೆ ಗೊತ್ತಿಲ್ವಾ? ಇಲ್ಲ ಕಣ್ ಸರೋಜಕ್ಕ, ಏನೂ ಗೊತ್ತಿಲ್ಲ. ಅಲ್ಲಿ ಓಪರ್ ನನ್ನ ಮಗ ಏನೂ ಹೇಳಂಗಿಲ್ಲ, ಎಂಥದೂ ಹೇಳಂಗಿಲ್ಲ. ಬರೀ ನೆನೆಯ ಸುಮ್ಕೆ ಅದು ಇದು ಕರ್ಕೊಂಡೋಯ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡೋದೊಂದು ಗೊತ್ತಷ್ಟೇ ಅವನಿಗೆ. ಇನ್ನೇನೂ ಗೊತ್ತಿಲ್ಲ ಅವನಿಗಂತೂ. ಬುಡಕ ಅದು ಯಾವಾಗ ಕರ್ಕೊಂಡೋಗ್ಲಿ, ನನಗೇನು ಯೋಚನೆ ಇಲ್ಲ. ನನಗೇನು ನಮ್ಮ ಮನೆ ಐತೆ, ಆರಾಮಾಗಿ ಇವನಿ, ಏನು ತೊಂದರೆ ಇಲ್ಲ ನನಗೆ. ಆದರೆ ನನ್ನ ಗಂಡ ಭಾಳ ಒಳ್ಳೆಯವನು ಅಂತ ಮಾತ್ರ ಸಂದಾಗ ಗೊತ್ತು. ಏನೋ ಒಂದು ಸಮಸ್ಯೆಯಿಂದ ಪಾಪ ಕರ್ಕೊಂಡೋಯ್ತಿಲ್ಲ ಅಷ್ಟೇ, ಅದು ಬಿಟ್ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ ಕಣ ಸರೋಜಕ್ಕ. ಕರ್ಕೊಂಡೋಗ್ಬಿಡ್ತಾನೆ, ಕರ್ಕೊಂಡೈತಾನೆ ಬಿಡು. ಸರಜಿ ಇದ್ಯಾರಪ್ಪ? ಪರಕ್ ಅನ್ನಿಸ್ತದೆ. ಓ ಪರಕ್ಕ ಮನೆಗೆ ಬಂದಿದ್ದಲ್ಲ. ಅಲ್ಲ ಕಣಕ್ಕ, ಅಲ್ಲ ಸಾರೆಕಾಯಿ ಹೀರೆಕಾಯಿ ಎಲ್ಲವೇ ತಗೊಂಡೋಗ್ರಿ ಅಂತ ಹೇಳಿದ್ರೆ ತಗೊಂಡಿದ್ದಾಗ ಹಂಗೆ ಓಡ್ಬಿಟ್ಟು ಬಂದಿದ್ದೀರಾ. ಇವಾಗ ಶಾನೆ ತರಕಾರಿನ ತಂದೀವ್ನಿ, ತಗೊಂಡೋಗ್ರಿ. ಏನಕ್ಕ ಸರೋಜಕ್ಕ, ನೀನು ಪಾರಕ್ಕಂಗೂ 1-2 ಹೀರೆಕಾಯಿ ಎಲ್ಲ ಕೊಟ್ಬಿಡು. ನಾನು ಕೊಡ್ತೀನಿ, ಹೇಳು. ಕೊಡ್ತೀನಿ. ಏನ್ ಪರಕ್ಕ ಮಂತಕನ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? 1 ಲೋಟ ಹಾಲು ಬೇಕಿತ್ತು, ಹಾಲೆಲ್ಲ ಬೇಕು ಕುಡ್ದಾಗ ಹೋಗ್ಬಿಟ್ಟೈತೆ ನಮ್ದು. ಅದಕ್ಕೆ ನೀಯ ಕೇಳೋಣ ಅಂತ ಬಂದಿದ್ದೆ. ಓ ಈ ಬೆಕ್ಕುಗಳು ಹಂಗೆ ಬಿಡಿ, ಕಳಬೇಕುಗಳು. ಅಯ್ಯೋ ಕುಡಿದು ಅಂಟೋಗ್ಬಿಡ್ತವೆ. ಕೊಡ್ತೀನಿ. ಅಡುಗೆ ಮನೆಗೈತೆ ತಂದು ಕೊಡ್ತೀನಿ ಬಿಡು. ಸರೋಜಿ ಇದೇನೇ ಮಾಡಿದ್ಯಾ ನೀನು? ಇದು ಯಾಕೆ ಆ ಮಮ್ತಿ ಸೌತಿನ ಕರ್ಕೊಂಡ್ಬಿಟ್ಟು ಮನೆಗೆ ಇಟ್ಕೊಂಡಿದ್ಯಾ? ಬೇಕಂತ ಹಿಂಗೆಲ್ಲ ಮಾಡಿದ್ಯಾ ಏನು? ಸಂಸಾರ ಕುಳಿಯುಂಟ ಕೆಲಸ ಮಾಡ್ತಾ ಇದೆಯಾ ನೀನು? ನಾನೇನಾರು ಬೇಕಂತ ಕರ್ಕೊಂಬಂದಿ ಅಂತ ಅನ್ಕೊಬಿಟ್ಟೇನೆ. ನನಗೇನು ದೊರೆದು ಕರ್ಕೊಂಬಿಟ್ಟು ಬರೋಕ್ಕೆ. ಸುಮ್ಮನೆ ಬಾಯಿ ಮಾತಿಗೆ ಬಾ ಅಂತ ಕರೆದಿದ್ನಲ್ಲ ಅವತ್ತು, ಅಷ್ಟಕ್ಕೇನಿಯ ಓಡ್ ಬಂದ್ಬಿಟ್ಟು ಹೊಳ್ಕೊಂಡ್ಲೆ. ನನಗೂ ಅದೇ ಭಯ, ಅವಾಗಿಂದ ಟೆನ್ಷನ್ನಾಗೇನಿಯ ಕುಂತಿದ್ದೆ ನೋಡು. ಸರೋಜಿ ಮನೆಯಾಳಿ, ನೀನಂತೂ ಸುಮ್ಕೇನೆ ಇರೋಕ್ಕಿಲ್ಲ ಬಿಡು. ಏನಾರ ಒಂದು ಮಾಡ್ತಿರ್ತೀಯ ನೀನಂತೂ ಮನೆಯಾಳ ಕೆಲಸ. ಸುಮ್ಮನೆ ಸಾಗಾಕ್ಬಿಡು. ಸುಮ್ಮನೆ ನೀನಿಯ ಇವತ್ತು ಸಂಜೆ ನೀನಿಯ ಸಾಗಾಕ್ಬಿಡು ನೀನು. ಅಲ್ಲ ನಿನಗೆ ಹಾಕ್ಬೇಕು ಅಂತೀನಿ, ನಿಂಗೆ ಹಾಕ್ಬೇಕಿದೆಲ್ಲ ಸಾಗಿ ಹಿಡಿದ್ಬಿಡು. ಆ ಮಮ್ತಿ ಗೊತ್ತಾಯ್ತು ಅಂದರೆ ಸುಮ್ಮನೆ ಬಿಡ್ತಾಳ. ಸರೋಜಕ್ಕನೇ ಬೇಕಾದ್ರೆ ನನ್ನ ಗಂಡಂಗೆ 2ನೇ ಮದುವೆ ಮಾಡಿಸ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಆಮೇಲೆ ಜುಟ್ಟು ಹಿಡ್ಕೊಂಡ್ಬಿಡ್ತಾಳೆ ಅಷ್ಟೇ ಬಂದ್ಬಿಟ್ಟು. ಯಾದ್ರಿಸ್ಬೇಡ ಸುಮ್ಕಿರೆ. ಅವಳು ಇವತ್ತು ಹೋಗಕ್ಕಿಲ್ವಂತೆ, ಇನ್ನೂ 3-4 ದಿನ ಇದ್ಬಿಟ್ಟು ಹೋಯ್ತೀನಿ ಅಂತ ಹೇಳವಳೆ. ಬಿಡು, ನಿನ್ಗೆ ಆಚಾರ ಎಲ್ಲೋ ಕೆಟ್ಟೈತೆ ಅಂತ ಅನ್ನಿಸ್ತದೆ. ಏನಕ್ಕದು? ಏನೋ ನಿಧಾನಕ್ಕೆ ಮಾತಾಡ್ತಿದ್ದೀರಾ? ಅದೇನಿಲ್ಲ, ಸಂಘದ್ದು ದುಡ್ಡು ಕಟ್ಟಬೇಕಿತ್ತು, ಅದಕ್ಕೆ ಒಸಿ ಆತನೇ ಮಾತಾಡ್ತಾ ಇದ್ದೆ. ಓ ಈ ಸಂಘದ್ದೆಲ್ಲನೂ ಭಾಳ ಕಷ್ಟ ಬಿಡಕ್ಕ. ಕೊಡ್ಲಿಲ್ಲ ಅಂತಾರೆ ಸುಮ್ಕೆನೆ ಬಿಡಕ್ಕಿಲ್ಲ. ಸುಮ್ಮನೆ ಬಿಡಕ್ಕಿಲ್ಲ, ಅದನ್ನೇ ಮಾತಾಡ್ತಾ ಇದೀವಿ ಅಷ್ಟೇ ನೀನಿಯ. ಸರಿ ಸಹಾಯ ಮಾಡಿ. ಇವಳು ಹೆಂಗೆ ಸಾಗಿಡಿಯೋದು?
ಕರೆದಿದ್ಯಲ್ಲ ಬಾ 3-4 ದಿನ ಇರು ಅಂತ, ಹಂಗೆ ನೀವು ಹೋಗು ಅಂತ ಕಳಿಸು. ಯಮ್ಮ ನಿನ್ನ ಜೊತೆ ಸೇರ್ಕೊಂಡು ನಾನು ಉಗಿಸ್ಕೋಬೇಕಾಯ್ತದೆ. ಬತ್ತೀನಿ ಕಣಮ್ಮ, ನೀನು ಹಾಲು ಬೇಡ ಏನು ಬೇಡ ನನಗೆ. ಲೇ ಪಾರಿಯೇ ಪಾರಿಯೇ, ಥೂ ಮನೆಯಾಳಿ ಕೈ ಕೂಡ ಜಾಸ್ತಿ ಇವಳು.